ಸೇರಿರ್ತಕ್ಕಂಥ ಉದ್ದೇಶ ಏನಂದರೆ ನಾವು ಇಲ್ಲಿ ಆಗ್ತಕ್ಕಂಥ ವಿಮಾನ ನಿಲ್ದಾಣದ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸೋಕ್ಕೆ ಈ ಒಂದು ಸೇರಿರ್ತಕ್ಕಂಥದ್ದು. ಇಲ್ಲೇನಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆಯೇ ನಮ್ಮ ದೇಶ ಹಳ್ಳಿಗಳ ದೇಶ, ಹಳ್ಳಿಗಳ ನಾಡು. ಹಳ್ಳಿಯಿಂದನೇ ನಮ್ಮ ದೇಶ ಕೂಡಿರ್ತಕ್ಕಂಥದ್ದು. ಹಳ್ಳಿನಲ್ಲಿ ಮುಖ್ಯವಾದ ಒಂದು ಉದ್ಯೋಗ ಏನಿರುತ್ತೆ ಅಂತಂದರೆ ರೈತಾಪಿ ವರ್ಗ, ವ್ಯವಸಾಯನೇ ಮುಖ್ಯ ಉದ್ಯೋಗ ಆಗಿರ್ತದೆ. ಈ ಮುಖ್ಯ ಉದ್ಯೋಗ ಇದರಲ್ಲಿ ಎಸ್ಪೆಷಲಿ ನಮ್ಮ ಒಂದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು, ನಮ್ಮ ಈ ಸರೌಂಡಿಂಗ್ಸ್ ಕಂಪ್ಲೀಟ್ ಎಲ್ಲ 100ಕ್ಕೆ 70 ಭಾಗ ಈ ಕೃಷಿ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಇಂಥ ಕೃಷಿ ಭೂಮಿಯನ್ನು ತಗೊಂಡು ಇವರು ಏರ್ಪೋರ್ಟ್ ಮಾಡಬೇಕು ಅಂತ ಬಂದರೆ ಇಲ್ಲಿರ್ತಕ್ಕಂಥ ಜನ ಆಗಲಿ ರೈತರಾಗಲಿ ಎಲ್ಲೋಗ್ಬೇಕಾಗುತ್ತದೆ. ಈಗ ಎಕ್ಸಾಂಪಲ್, ಈಗ 100 ವರ್ಷಗಳಿಂದ ಇಲ್ಲಿ ಉಳುಮೆ ಮಾಡ್ಕೊಂಡು ನಮ್ಮ ತಾತನ ಕಾಲದಿಂದ, ತಂದೆ ಕಾಲದಿಂದ ಮತ್ತು ನಾವೆಲ್ಲ ಉಳುಮೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಈ ಒಂದು ಜಾಗನ ಸಡನ್ನಾಗಿ ನೀವು ಖಾಲಿ ಮಾಡಿ ನಾವಿಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತಂದು ಎಲ್ಲೋಗ್ಬೇಕು ರೈತ? ಕುರಿ ಸಾಕಣೆ ಮಾಡಿಕೊಂಡು, ಮೇಕೆ ಸಾಕಣೆ ಮಾಡಿಕೊಂಡು, ಹಸು ಸಾಕಣೆ ಮಾಡಿಕೊಂಡು, ಅದರಲ್ಲಿ ಹಾಲು ಕರ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಕೃಷಿ ಭೂಮಿನಲ್ಲಿ ಬೆಳೆ ಬೆಳ್ಕೊಂಡು, ಅದರಲ್ಲಿ ತರಕಾರಿ ಬೆಳ್ಕೊಂಡು ಇದೆಲ್ಲ ಜೀವನ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಖಾಲಿ ಮಾಡಿಬಿಟ್ಟು ಹೋಗುವಂದ್ರೆ ಎಲ್ಲೋಗೋದು ಸರ್? ಮತ್ತು ಇಲ್ಲಿ ಖಾಲಿ ಮಾಡಿದ್ರು ಕೂಡ SR ವ್ಯಾಲ್ಯೂ 15ರಿಂದ 16 ಲಕ್ಷ, ಬೇಡ 20 ಲಕ್ಷ ಅನ್ಕೋಣ. 4:4 ಕೊಟ್ಟರು ಅಂದರೆ 80 ಲಕ್ಷ ಕೊಡ್ತಾರೆ ಎಕರೆಗೆ. 80 ಲಕ್ಷ ತೊಗೊಂಡು ನಾನು ಸಡನ್ನಾಗಿ ಹೋಗಿ ಬೇರೆ ಕಡೆ ಹೋಗಿ ಜೀವನ ಕಟ್ಕೋಬೇಕು ಅಂದರೆ ಹೇಗಾಗುತ್ತೆ? 80 ಲಕ್ಷ ನಾನು ತೊಗೊಂಡ್ಬಿಡ್ತೀನಿ. ಹೊರಗಡೆ ಹೋಗಿ ಜೀವನ ಕಟ್ಕೋಬೇಕು ಅಂದರೆ ಜಾಗ ತೊಗೋಬೇಕು. ಮತ್ತು ಅಲ್ಲಿ ನಾನು ಅಡಿಕೆ ಹಾಕಿರ್ತೀನಿ. ಇಲ್ಲಿ ಅಡಿಕೆ ಹಾಕ್ಕೊಂಡು ವರ್ಷಕ್ಕೆ ಒಂದು 5 ಲಕ್ಷ 6 ಲಕ್ಷ ಆದಾಯ ಬರ್ತಾ ಇರುತ್ತೆ. ನಾನು 1 ಕೋಟಿ ರೂಪಾಯಿ 80 ಲಕ್ಷ ತೊಗೊಂಡು ಸಡನ್ನಾಗಿ ಹೋಗಿ ಹೊರಗಡೆ ಹೋಗ್ಬಿಟ್ಟು ಜಮೀನು ತಗೊಂಡು ಆ ಅಡಿಕೆ ಫಸಲು ಬರೋಕ್ಕೆ ಎಷ್ಟು ವರ್ಷ ಬೇಕು ಸರ್? 10,000 ಜನ ರೈತರು ಈ ಭಾಗದಲ್ಲಿ ನಾವು ಆಯಿತು ಅಂದರೆ ಬೀದಿಗೆ ಬರ್ತಾರೆ. 10,000 ಜನ ರೈತರಲ್ಲಿ 10,000 ಒಂದು ಕಾಂಪನ್ಸೇಷನ್ ಅಂತ ಆ ಒಂದು ಹಣನ ತಗೊಂಡು ಎಷ್ಟು ಜನ ರೈತರು ಬೇರೆ ಕಡೆ ಹೋಗಿ ಜಮೀನು ಖರೀದಿ ಮಾಡ್ತಾರೆ? ಇನ್ನು ಮಿಕ್ದವ್ರು ಕೆಲವರೆಲ್ಲ ದುಡ್ಡೆಲ್ಲ ಖಾಲಿ ಮಾಡ್ಕೋತಾರೆ. ಅವ್ರ ತಂದೆ ತಾಯಿ ಬೀದಿಗೆ ಬರ್ತಾರೆ, ಮಕ್ಕಳು ಬೀದಿಗೆ ಬರ್ತಾರೆ. ಆವಾಗ ಏನಾಗ್ತದೆ? ಈಗ ನೋಡಿ ಸರ್, ಒಂದಂತೂ ಕ್ಲಿಯರು, ಇಲ್ಲಿ ನಾವಂತೂ ಇಲ್ಲಿ ಏರ್ಪೋರ್ಟ್ ಮಾಡೋಕ್ಕಂತೂ ಬಿಡೋಂಥ ಅವಕಾಶನೇ ಇಲ್ಲ. ಯಾವುದೇ ಕಾರಣಕ್ಕೂ ನಾವಂತೂ ಹೋರಾಟ ಅಂತೂ ಎಂಥ ಹೋರಾಟ ಆಗಲೂ ನಾವು ಮಾಡೋಕ್ಕೆ ಶತಸಿದ್ಧರಿದ್ದೀವಿ. ಈಗೇನಂತಂದರೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಏರ್ಪೋರ್ಟ್ ಹೊಸದು ಮಾಡೋಕ್ಕೆ ಬದಲು ಈ ಒಂದು ಸಜೆಷನ್ ಕೊಡ್ತೀವಿ ನಾವೇನೆ. ಹೆಂಗಿದ್ರು ದೇವನಹಳ್ಳಿ 4,000 ಎಕರೆ 4,500 ಎಕರೆ ಅಕ್ವೈಸೇಷನ್ ಆಗಿದೆ, ಆಲ್ರೆಡಿ ಅಲ್ಲಿ ಏರ್ಪೋರ್ಟ್ ಇದೆ. ಅದ್ರ ಪಕ್ಕನೇ ಅಕ್ವೈರ್ ಮಾಡಿಕೊಡ್ಲಿ. ಅಲ್ಲಿ ರೈತರ ಸಂಖ್ಯೆ ಕಡಿಮೆ ಇದೆ, ಎಲ್ಲ ಕಮರ್ಷಿಯಲ್ ಜಾಗ. ಯಾಕೆ ಅಲ್ಲಿ ಕಾಂಪನ್ಸೇಷನ್ ಕೊಡೋಕ್ಕಾಗಲ್ವಾ? ಇಲ್ಲಿರೋ ಬಡ ರೈತರು ಮಾತ್ರ ಆಚ್ಕೋಗ್ಬೇಕಾ? ಅಲ್ಲಿ ಹೆಂಗಿದ್ರು 4,000 ಎಕರೆ ಇದೆಯಲ್ಲ ಸರ್, ಎಕ್ಸ್ಟೆಂಡ್ ಮಾಡೋದು ತುಂಬ ಈಸಿ. ಇಲ್ಲಿ ಬಂದು 10 ವರ್ಷ ಇಲ್ಲಿ ರೈತರನ್ನೆಲ್ಲ ಒಕ್ಕಲೆಬ್ಬಿಸಿ ಅವ್ರನ್ನೆಲ್ಲ ಹಾಳು ಮಾಡಿ ಬೀದಿಗೆ ತಂದು ಎಷ್ಟೋ ಜನ ಸೂಸೈಡ್ ಮಾಡ್ಕೊತಾರೆ, ಜಮೀನು ಕಳ್ಕೊಂಡು ಏನೂ ಇಲ್ಲ ಅಂದ್ಬಿಟ್ಟು. ಅದ್ರ ಬದಲು ಅದೇ ಏರ್ಪೋರ್ಟ್ ಏನಿದೆ ಅದ್ರ ಬಗ್ಗೆ ಇನ್ನೊಂದು 2-3 ಸಾವಿರ ಎಕರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಬಿಡಿ. ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡಲಿ, ತಪ್ಪೇನಿದೆ? ಕಾಂಪನ್ಸೇಷನ್ ಇಲ್ಲಿ ಕಡಿಮೆ ಇದೆ, ರೈತರಿದ್ದಾರೆ, ಓಡಿಸ್ಬಿಡ್ಬೋದು. ಬಡವರು ಇವ್ರಿಗೇನು ಗೊತ್ತಾಗಲ್ಲ. ಒಂದಿನ ಬರ್ತಾರೆ, ಸ್ಟ್ರೈಕ್ ಮಾಡ್ತಾರೆ, 2 ದಿನ ಸ್ಟ್ರೈಕ್ ಮಾಡ್ತಾರೆ, 3ನೇ ದಿನ ಯಾರೂ ಬರಲ್ಲ. ಇವ್ರನ್ನ ಸುಲಭನಾಗಿ ಓಡಿಸ್ಬೋದು ಅನ್ನೋ ಉದ್ದೇಶ ಇದೆ. ದಯವಿಟ್ಟು ಯಾವುದೂ ಕೂಡ ಸಫಲತೆ ಆಗಲ್ಲ ಇದರಲ್ಲಿ. ನಾವಂತೂ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅಷ್ಟೇ. ಎಷ್ಟು ಹಳ್ಳಿಗಳು, ಸುಮಾರು 25ರಿಂದ 25 ಗ್ರಾಮಗಳು ಕೂಡ ಇದಕ್ಕೆ ಸೇರ್ಕೊಳ್ತಾ ಇದ್ದಾವೆ. ಊರುಗಳು ಖಾಲಿ ಮಾಡಿಬಿಟ್ರೆ ನಾವು ಎಲ್ಲೋಗಿ ವಸತಿ ಕಟ್ಕೊಳ್ಳೋದು? ಎಲ್ಲೋಗೋಣ ನಾವು? ಏನಾದರೂ ಅವಕಾಶ ಇತ್ತು ಅಂತಂದರೆ ಮಾಡ್ಕೊಳ್ಳಿ ಸರ್. ಎಲ್ಲಿ ಅವಕಾಶ? 10,000 ಜನ ರೈತರು ನಾವು ಬೀದಿಗೆ ಬಂತು ಅಂತಂದರೆ ನಮ್ಮನ್ನು ಹೋಗಿ ಬೇರೆ ಕಡೆ ವಸತಿ ಕಲ್ಪಿಸ್ಕೊಳೋದು ಹೇಗೆ? ರೈತರು ಅದು ಜೀವನ ಮಾಡ್ತಾ ಇರ್ತಾರೆ, ಹಸುಗಳು ಕಟ್ಕೊಂಡು ಎಲ್ಲನೂ ವ್ಯವಸ್ಥಿತವಾಗಿ ಮಾಡ್ಕೊಂಡಿರ್ತೀವಿ. ನಾವು ಸಡನ್ನಾಗಿ ಹೋಗಿ ನಾವು ಹೊರಗಡೆ ಹೋದರೆ, ಬೆಂಗಳೂರಿನಾಗ ಎಲ್ಲ ನಾವು ಹೊರಗಡೆ ಹೋದರೆ ಒಂದಿನ ನೈಟ್ ಮಲಗೋಕ್ಕಾಗಲ್ಲ ನಮಗೆ. ಹಾಗಂತ ಬಿಟ್ಬಿಟ್ಟು ಮನೆ ಮಠ ಆಸ್ತಿ ನಮ್ಮದು ಹೊಲ ಗದ್ದೆ ಎಲ್ಲ ಬಿಟ್ಬಿಟ್ಟು ನಾವು ಹೋಗ್ಬೇಕು ಅನ್ನೋ ಸಡನ್ನಾಗಂತೂ ಖಂಡಿತ ಯಾವುದೇ ಕಾರಣಕ್ಕೂ ಆಗಲ್ಲ. ಆ ಥರ ಏನಾದರೂ ಅವ್ರ ಉದ್ದೇಶ ಇತ್ತು ಅಂದರೆ ಏರ್ಪೋರ್ಟು ಆಲ್ರೆಡಿ ಇದೆ, ಅದನ್ನೇ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸುತ್ತಲೂ ಇನ್ನೂ ಜಮೀನಿದೆ, ಏರ್ಪೋರ್ಟ್ ಸುತ್ತಲೂ ಇದ್ದೇ ಇದೆ. ಈ ಇಂಟರ್ನ್ಯಾಷನಲ್ ಏರ್ಪೋರ್ಟು ಏನು ಮಾಡಿದ್ದಾರೆ ದೇವನಹಳ್ಳಿಲಿ, ಅದ್ರ ಸುತ್ತಲೂ ಜಮೀನು ಇದ್ದೇ ಇದೆ. ಇನ್ನೂ ಏನು ಖಾಲಿ ಇಲ್ದಿರೋ ಏನಿಲ್ಲ. ಅದನ್ನೇ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಇನ್ನೊಂದು 2-3 ಸಾವಿರ ಎಕರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಸರ್. ಇಲ್ಲಿ 8ರಿಂದ 10,000 ಎಕರೆ ಪ್ಲಾನ್ ಮಾಡಿದ್ದಾರೆ. ಆಲ್ರೆಡಿ ಅಲ್ಲಿ ಕಡಿಮೆ ಇದೆ, 4,000 ಎಕರೆ ಆಗಿರೋದ್ರಿಂದ ಇದು 700-800 ಫ್ಲೈಟು ಟೇಕ್ ಆಫ್ ಆಗುತ್ತೆ ಡೈಲಿ. ಆಗಿರೋದ್ರಿಂದ ಅಲ್ಲಿ ತುಂಬ ಕ್ರೌಡ್ ಆಗಿದೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಆಗಿರೋದ್ರಿಂದ 8ರಿಂದ 10,000 ಎಕರೆ ಇದನ್ನು ಅಕ್ವೈಸೇಷನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ. ಅಲ್ಲಿಂದ ಇಲ್ಲಿಗೆ ಬಂದು ಅದಕ್ಕೋಸ್ಕರ 8ರಿಂದ 10,000 ಎಕರೆ ಇಲ್ಲೇ ಅಕ್ವೈಸೇಷನ್ ಮಾಡ್ಬೋಣ, ಇಲ್ಲಿ ಮಾಡೋಣ ಅಂತ ಬಂದಿರೋದು ಉದ್ದೇಶ. ಆಗಿರೋದ್ರಿಂದ ಇಲ್ಲಿ ಯಾವುದೇ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಮೋಟ್ಕನಹಳ್ಳಿ, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಗುಡೇಮರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸುಮಾರು 25ರಿಂದ 26 ಗ್ರಾಮಗಳನ್ನು ಈಗಾಗಲೇ KIADB ಅವರು ಏನೋ ಸರ್ವೆ ಮಾಡಿ
ಇದನ್ನು ಭೂ ಸ್ವಾಧೀನಪಡಿಸ್ಕೊಳ್ಬೇಕು ಮತ್ತು ಏರ್ಪೋರ್ಟ್ನ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸ್ಕೊಳ್ಬೇಕು ಅಂತಕ್ಕಂತಹ ಏನು ಉದ್ದೇಶದಿಂದ ಈಗ ಒಂದು 15ರಿಂದ 20 ದಿನಗಳ ಒಳಗಿಂದನೂ ಕೂಡ ಸರ್ವೆ ಕಾರ್ಯಗಳನ್ನ ಏನು ಮಾಡ್ತಾ ಇದ್ದಾರೆ. ಆ ಸರ್ವೆ ಕಾರ್ಯಗಳನ್ನು ಮಾಡ್ತಾ ಇಲ್ಲಿನ ರೈತರುಗಳಿಗೆ ಬೆಳಗ್ಗೆ ಎದ್ದರೆ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದಾಗಿದೆ ಮತ್ತು ಆತಂಕಗಳಿಂದ ನಾವು ಇವತ್ತು ಏನು ಜನಜೀವನಗಳು ತುಂಬ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತಿನ ಏನು ಈ ಭೂ ಸ್ವಾಧೀನ ಪ್ರಕ್ರಿಯೆಗಳು ನಮ್ಮನ್ನು ಅಥವಾ ಈ ರೈತ ಬಂಧುಗಳನ್ನ ಏನಾದರೂ ಟಚ್ ಮಾಡೋಕ್ಕೆ ಬಂದರೆ ಯಾವ ರೀತಿ ನಮಗೆ ತೊಂದರೆ ಆಗ್ತದೆ ಅಂತಂದರೆ, ಇವತ್ತಿನ ಇವ್ರೇನಾದರೂ ಈ ಕೈ ಇಟ್ಟಿರೋ ಭೂಮಿ ಬಹುಶಃ 90 ಭಾಗ ಕೃಷಿ ಆಧಾರಿತವಾಗಿರೋ ಭೂಮಿ ಮತ್ತು ನೀವೆಲ್ಲೇ ನೋಡಿದ್ರು ಕೂಡ ಬರೀ ಕೃಷಿಯಿಂದನೇ ಜನ ಇಲ್ಲಿ ಮಳ್ಕೊಂಡಿರೋದು. ಇಲ್ಲಿ ನಾವು ಬೆಳಗ್ಗೆ ಎದ್ದು ಹೊಲ ಉಳ್ಬೇಕೆ ಬಿಟ್ಟರೆ ಬೇರೆ ಯಾವ ವೃತ್ತಿ ಮೇಲೂ ಕೂಡ ಯಾವುದೇ ಬೇರೆ ವೃತ್ತಿನೂ ನಮಗೆ ಇದಿಲ್ಲ. ನಾವೆಲ್ಲರೂ ಕೂಡ ಬೆಳಗ್ಗೆ ಎದ್ದು ಕೃಷಿ ಕೆಲಸದಲ್ಲೇ ಕೈಗೊಳ್ಳಬೇಕು, ಹೈನುಗಾರಿಕೆ ಮಾಡಬೇಕು, ಕೋಳಿ ಸಾಕಾಣಿಕೆ ಮಾಡಬೇಕು. ಹೊಲತವನ್ನು ಕೆಲಸ ಮಾಡಿದ್ರೆ ನಾವು ಬದುಕುನೋ ಜಾಗದಲ್ಲಿ ಬಂದು ಫಲವತ್ತಾಗಿರ್ತಕ್ಕಂತಹ ಭೂಮಿಗಳನ್ನು ಇವರು ಅಕ್ವೈರ್ ಮಾಡಲಿಕ್ಕೆ ಏನು ಉದ್ದೇಶ ಮಾಡಿಕೊಂಡು ಇವತ್ತಿನ ಜನಗಳನ್ನು ಒಕ್ಕಲೆಬ್ಬಿಸ್ತಕ್ಕಂತಹ ಉದ್ದೇಶದಿಂದ ನಮ್ಮೆಲ್ಲರ ಭೂಮಿಗಳನ್ನು ಕಸ್ಕೊಳ್ತಕ್ಕಂತಹ ಪ್ರಯತ್ನ ಇವತ್ತು ಏನು ಸರ್ಕಾರಗಳು ಮಾಡ್ತಾ ಇದೆ. ಈ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವು ಯಾವುದೇ ಜಾತಿ ಜನಾಂಗ ಧರ್ಮ ಇಲ್ಲದೆ ಮತ್ತು ಪಕ್ಷಗಳಿಲ್ಲದೆ ರೈತನೇ ಎಲ್ಲ ಸರ್ಕಾರದ ವಿರುದ್ಧ ನಿಂತು ರೈತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಾವು ಮಂಗಳವಾರ ಅಂದರೆ 29ನೇ ತಾರೀಕು ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಒಂದು ಸ್ಥಳ ನಿಗದಿ ಮಾಡ್ತಾ ಇದ್ದೇವೆ. ಆ ಸ್ಥಳದಲ್ಲಿ ಎಲ್ಲರೂ ಕೂಡ ಸೇರಿ ಈ ಸರ್ಕಾರದ ವಿರುದ್ಧ ನಾವು ರೈತರು ನಾವು ಪ್ರಾಣ ಬೇಕಾದ್ರೆ ಬಿಡ್ತಾ ಇದ್ದೇವೆ, ಭೂಮಿಯನ್ನ ಬಿಡಲ್ಲ ಅನ್ನೋ ಒಂದು ಸಿದ್ಧಾಂತದ ಮೇಲೆ ನಾವು ಶತಾಯಗತಾಯ ಹೋರಾಟಕ್ಕೆ ಸಿದ್ಧ ಇದ್ದು ಮತ್ತು ಹೋರಾಟವನ್ನು ಮಾಡೇ ತೀರ್ತೇವೆ. ಮತ್ತು ಸರ್ಕಾರಕ್ಕೆ ನಾವು ಪ್ರಾಣ ಬಿಟ್ಟರು ಕೂಡ ನಮ್ಮ ಭೂಮಿಗಳನ್ನು ಬಿಡೋದಿಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕಂದ್ರೆ ಈ ಎಲ್ಲ ಅಗ್ರಿಕಲ್ಚರಲ್ ಲ್ಯಾಂಡು ಸುಮಾರು ಒಂದು 3,000 ಎಕರೆಗೂ ಮೇಲೆ, ಇವರೇನು 5,000 ಎಕರೆ ಅಂತ ಹೇಳ್ತಾ ಇದ್ದಾರೆ, 3,000ದಿಂದ 4,000 ಎಕರೆ ಕೂಡ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ. ಈ ಕೃಷಿ ಅಂದ್ರೆ ಇದು. ಆದ್ರೆ ಸರ್ಕಾರಕ್ಕೆ ಯಾಕೆ ಈ ಭೂಮಿನೇ ಬೇಕಾಯ್ತು ಅಂತ ನೋಡಿದ್ರೆ ನಾವು ಆತ್ಮೀಯ ಬಂಧುಗಳೇ ನಾವೆಲ್ಲರೂ ನೋಡಬೇಕು. ಇವತ್ತಿನ SR ವ್ಯಾಲ್ಯೂ ಇಲ್ಲಿಂದ ಏನಿದೆ, ಸರ್ಕಾರಿ ಮೌಲ್ಯಗಳೇನಿದೆ 15ರಿಂದ 20 ಲಕ್ಷದ ಒಳಗಡೆನೆ. 20 ಲಕ್ಷ ಕೊಡೋಕೆ ಚಾನ್ಸ್ ಇಲ್ಲ. ಇವ್ರು ನಮ್ಗೆ 4 ಪಟ್ಟು ಸೇರಿಸ್ಕೊಟ್ರು 80 ಲಕ್ಷ. ಇವತ್ತಿನ ಮಾರುಕಟ್ಟೆ ರೇಟ್ ಏನಿದೆ ಅದ್ಯಾವುದೂ ಬೇಡ. ಇವತ್ತಿಗೆ ಇವರು ಬೇರೆ ಕಡೆ ಕೊಂಡ್ಕೊಳ್ಳೋಕ್ಕಾಗದಿರೋ ಆಸ್ತಿಗಳು ಇವ್ರಿಗೆ ಈಸಿಯಾಗಿ ಕೈಗೆ ದೊರಕ್ತಾ ಇರೋದ್ರಿಂದ ನಮ್ಮನ್ನ ಸಣ್ಣ ಸಣ್ಣ ಭಾಗದ ಹಳ್ಳಿಗಳ ರೈತರುಗಳನ್ನ ಖಾಲಿ ಮಾಡಿಸೋದು ಅವ್ರಿಗೇನು ದೊಡ್ಡ ಕೆಲಸ ಅಲ್ಲ ಅಂತ ಅವ್ರೇನು ಭಾವಿಸಿ ಇವತ್ತು ನಮ್ಮನ್ನ ಎಲ್ಲರನ್ನೂ ಕೂಡ ಇವತ್ತು ಒಗ್ಲೆಬ್ಬಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತಿಗೆ ಎಷ್ಟೋ ರೈತರುಗಳು ಕೂಡ ಅಕ್ರಮ ಸಕ್ರಮ ಇದರಲ್ಲಿ ಕೂಡ ಫಾರಂ 53, 57 ಅಪ್ಲಿಕೇಶನ್ಗಳು ಪೆಂಡಿಂಗ್ ಇದೆ. ಇದನ್ನ ಮನವರಿಕೆ ಸರ್ಕಾರಕ್ಕಿದ್ದು ಇವರನ್ನ ಏಕಾಏಕಿ ಖಾಲಿ ಮಾಡಿಸ್ಬೇಕು ಮತ್ತು ಇವರನ್ನ ಈ ಸ್ಥಳದಿಂದನೇ ಬಿಡಬಾರ್ದು ಅಂತಕ್ಕಂಥದ್ದು ಉದ್ದೇಶ. ಇವ್ರಿಗೆ ಯಾವುದೇ ಕಾಂಪನ್ಸೇಷನ್ ಕೊಡೋ ರೀತಿ ಇರಲ್ಲ. ಯಾಕೆಂದ್ರೆ 15-20 ಲಕ್ಷ ಕೊಟ್ಬಿಟ್ಟು ಈಸಿಯಾಗಿ ಕಳಿಸ್ಬೋದು. 15-20 ಲಕ್ಷದ ಕಾಂಪನ್ಸೇಷನ್ ತಗೊಂಡು ಹೋದ್ರೆ ಇಲ್ಲಿನ ವಯೋವೃದ್ಧರಲ್ಲಿ ಹೋಗ್ಬೇಕು, ರೈತರನ್ನು ನಾವು ನೊಗ ಮತ್ತು ನೇಗ್ಲನ್ನ ಒತ್ಕೊಂಡು ಎತ್ಕಡೆ ಹೋಗ್ಬೇಕು. ಹೇಳಿ ಎಲ್ಲಿ ಹೋಗೋಣ, ನಾವು ಹೊಲ ಎಲ್ಲಿ ಹೋಗೋಣ? ಇವ್ರು ಕೂಡ ಯಾವ ಚಿಲ್ಲರೆ ಕಾಸಾಗಲಿ ಸರ್ಕಾರದ ಯಾವ ಸಹಾಯಗಳಾಗಲಿ ನಮಗೆ ಬೇಡ. ಇವರ ಈ ಯಾವುದೇ ಇದನ್ನ ನಾವು ಏನು ಖಂಡಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವು ಏನು ಈ ಪ್ರೊಟೆಸ್ಟಿಕ್ಸ್ ಎಲ್ಲ ಒಗ್ಗೂಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಒಂದು ಮನವರಿಕೆ ಆಗ್ತಕ್ಕಂತಹ ಒಂದು ಪ್ರಕರಣ ಪಣಂದೂರು ಮತ್ತು ಏರ್ಪೋರ್ಟ್ ವಿಷಯ ತಮಿಳುನಾಡಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅಲ್ಲಿನ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬಂದಿದೆ. ಅಲ್ಲೇನಾಗಿದೆ ಅಂತಂದ್ರೆ 1000 ದಿನಕ್ಕೂ ಮೇಲ್ಪಟ್ಟು ರೈತರು ಅಲ್ಲಿನ ಕೃಷಿ ಭೂಮಿನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅಂತ ಹೋರಾಟಕ್ಕೆ ನಾಳೆ ದಿನ ನಾವು ಇಳಿಬೇಕಾಗ್ಬೋದು. ಆದ್ರೆ 1000 ದಿನ ಹೋರಾಟ ಮಾಡಿದ್ರು ಕೂಡ ಅವ್ರವ್ರ ಆಸ್ತಿಗಳನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ನಮ್ಮಲ್ಲಿರೋ ಒಗ್ಗಟ್ಟುಗಳಿಲ್ಲ. ಒಗ್ಗಟ್ಟಿಲ್ಲದೆ ಇರೋದ್ರಿಂದ ನಮ್ಮ ಆಸ್ತಿಗಳನ್ನ ನಮ್ಮೆಲ್ಲರನ್ನೂ ಒಡೆದು ಆಡಿ ನಮ್ಮೆಲ್ಲರನ್ನೂ ಖಾಲಿ ಮಾಡಿಸೋ ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಈ ತರಕಾರಿಗಳನ್ನ ಅದೆಲ್ಲ ದಿನನಿತ್ಯ 10ರಿಂದ 15 ಟನ್ನು ಡೈಲಿ ಬಸ್ಸಲ್ಲಿ ಬೆಳಗಿನ ಜಾವನೇ ಸ್ಟಾರ್ಟ್ ಆಗುತ್ತೆ ಸರ್ ಹೋಗೋಕ್ಕೆ ಮಂಡಿಗಳಿಗೆ. ಅವರು ಆ ರೈತರುಗಳೆಲ್ಲ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಎಷ್ಟೋ ಜನ. ಸೊ ಈಗಿರೋದ್ರಿಂದ ಮತ್ತು ಇಂಥ ಉಳುಮೆ ಭೂಮಿ, ಇಂಥ ಫಲವತ್ತಾದ ಭೂಮಿನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋ ಅಂಥ ಪ್ರಮೇಯನೇ ಇಲ್ಲ. ಆಗಿರೋದ್ರಿಂದ ಇವ್ರೇನಾದರೂ ಮಾಡೋದಿತ್ತು ಅಂದರೆ ಸುಮಾರು ಜಿಲ್ಲೆಗಳಲ್ಲಿ ಸುಮಾರು ಕಡೆ ಬಂಜರು ಭೂಮಿ ಇದೆ, ಮತ್ತು ಯಾವುದು ಗೋಮಾಳ ಲ್ಯಾಂಡ್ ಇರೋದಿದೆ. ಸುಮಾರು ಬೆಳೆಗಳನ್ನ ಬೆಳೆಯೋಕ್ಕೆ ಯೋಗ್ಯವಾಗಿ ಇಲ್ಲದೆ ಇರ್ತಕ್ಕಂಥ ಲ್ಯಾಂಡ್ಗಳಿದೆ. ಅಲ್ಲೋಗಿ ಇವ್ರು ಏನು ಬೇಕೋ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಾವಂತೂ ಈ ಒಂದು ವಿಮಾನ ನಿಲ್ದಾಣ ಮಾಡಲಿಕ್ಕೆ ಸಂಪೂರ್ಣವಾಗಿ ವಿರೋಧ ಇದೆ ಸರ್. ಮುಂದೆ ಉಗ್ರ ಹೋರಾಟ ಕೂಡ ಮಾಡ್ತೀವಿ. ಖಂಡಿತವಾಗ್ಲೂ ಇದನ್ನು ಮೈಂಡಲ್ಲಿ ಇಟ್ಕೊಂಡು ದಯವಿಟ್ಟು ಸರ್ಕಾರ ಬೇರೆ ಯಾವುದಾದ್ರು ಯೋಜನೆ ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಆ ಥರದ್ದು ನೀವು ಯಾವ ಒಬ್ಬ ರೈತಂದು ಕೂಡ ಇಲ್ಲ. ಯಾಕೆಂದ್ರೆ ನಮಗೆ ಅವ್ರು ಕೂಡ ಭಿಕ್ಷೆ ನಮಗೆ ಬೇಕಾಗಿಲ್ಲ. ರೈತ ಸಂಪೂರ್ಣವಾಗಿ ಇದ್ರ ವಿರೋಧ ಇದ್ದಾನೆ. ಹೋರಾಟಕ್ಕೆ ನಾವು ಮುಂದೂಡಿ ಬರ್ದೇ ಬರಿತೀವಿ. ಇದರಿಂದ ನಾವು ಹಿಂಜಗ್ಗೋ ಮಾತೇ ಇಲ್ಲ. ಅವ್ರ ದುಡ್ಡು ನಮಗೆ ಬೇಕಾಗಿಲ್ಲ ಸರ್. ಕಳೆದ ಬಾರಿ ಕೂಡ ಅವ್ರಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಶಾಸಕರು ಕೂಡ ನಮ್ಮ ಆಹ್ವಾನ ಸ್ವೀಕರಿಸ್ತಾರೆ ಮತ್ತು ನಮ್ಮ ರೈತರುಗಳ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ಮನಸ್ಸೇ ಇದೆ ಸರ್.
ನಮ್ಮ ರೈತರ ಪರವಾಗಿ ಶಾಸಕರು ನಿಲ್ತಾರೆ ಅಂತಕ್ಕಂತಹ ಭರವಸೆ ನಮ್ಗೆ ಸಂಪೂರ್ಣ ಇದೆ. ಕರೆಸೋ ಪ್ರಯತ್ನ ಮತ್ತು ರೈತರು ಇವತ್ತಿನ ರೈತರ ಅಹವಾಲನ ಶಾಸಕರು ಕೂಡ 100ಕ್ಕೆ 100 ಭಾಗದಷ್ಟು ಬರ್ಬೋದು. ಈ ಹೋರಾಟವನ್ನ ನಾವು ಇವತ್ತು ಶಾಂತಿ ರೀತಿಯಾಗಿ ಮಂಗಳವಾರ ಏನು ಇಲ್ಲಿ ನಮ್ಮ ದಾಸೇಗೌಡನಪಾಳ್ಯ ಸರ್ಕಲ್ನಲ್ಲಿ ಹೆಚ್ಚು ಕಮ್ಮಿ 1,000ದಿಂದ 2,000 ಜನ ಸೇರ್ತಕ್ಕಂತಹ ಪ್ರಯತ್ನ ಮಾಡಿ ಅಲ್ಲಿನ ಎಲ್ಲ ಸ್ಥಳೀಯ ರೈತ ನಾಯಕರುಗಳನ್ನ, ಎಲ್ಲ ಪಕ್ಷದ ನಾಯಕರುಗಳನ್ನ, ಎಲ್ಲ ಹಿರಿಯ ಮುಖಂಡರುಗಳನ್ನ ಸೇರಿಸಿ ನಮ್ಮ ಹೋರಾಟದ ರೂಪುರೇಷೆ ಈ ರೀತಿ ಇರ್ತದೆ, ಇಂಥ ದಿನಕ್ಕೆ ನಾವು ಹೋರಾಟ ಯಾವ ರೀತಿಯಾಗಿ ಸಾಕಬೇಕು, ಈ ಹೋರಾಟ ಅಲ್ಟಿಮೇಟ್ ಆಗಿ ಪ್ರಧಾನಮಂತ್ರಿ ಅವ್ರಿಗೂ ಕೂಡ ತಲುಪಬೇಕು. ಯಾಕೆಂದ್ರೆ ಎಷ್ಟು ಜನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ತಾ ಇದ್ದಾರೆ ಇವತ್ತಿಗೂ ಕೇಂದ್ರ ಸರ್ಕಾರದ ಯೋಜನೆಗಳು, ಅದು ಕೂಡ ಅವ್ರಿಗೆ ತಲುಪಬೇಕಾಗ್ತದೆ ಪ್ರಧಾನಮಂತ್ರಿ ಅವರಿಗೆ. ಅಲ್ಲಿವರೆಗೂ ತಲುಪಿಸಿ ಈ ಹೋರಾಟವನ್ನ ಯಶಸ್ವಿಗೊಳಿಸೋವರೆಗೂ ನಾವು ಬಿಡಲ್ಲ. ಈ ಹೋರಾಟವನ್ನ ಯಶಸ್ವಿಗೊಳಿಸಲೇಬೇಕಾಗ್ತದೆ ನಾವು.